ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು KSET 2025 ಜನರಲ್ ಪೇಪರ್ ಅಂದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮೊದಲನೇ ಯೂನಿಟ್ನ 2ನೇ ಕ್ಲಾಸ್ ಆರಂಭ ಮಾಡೋಣ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಲೆವೆಲ್ಸ್ ಆಫ್ ಟೀಚಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ ಫಾರ್ ಟೀಚಿಂಗ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಲೆವೆಲ್ಸ್ ಆಫ್ ಟೀಚಿಂಗ್. ಇಲ್ಲಿ 3 ವಿಧಗಳು ಬರ್ತವೆ ವೀಕ್ಷಕರೇ. ಮೆಮರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್ ಅಂತ ಬರುತ್ತೆ. ಮೆಮರಿ ಲೆವೆಲನ್ನು ಯಾರು ಪ್ರಪೋಸ್ ಮಾಡಿತ್ತು ಅಂತಂದರೆ ಜಾನ್ ಎಫ್ ಹಾರ್ಬರ್ಟ್ ಅಂತ ಬರ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲನ್ನು HC ಮೋರಿನ್ಸನ್ ಅವರು ಪ್ರಪೋಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ರಿಫ್ಲೆಕ್ಟಿವ್ ಲೆವೆಲನ್ನು ಹಂಟ್ ಅಂತ ವ್ಯಕ್ತಿ ಬರ್ತಾರೆ, ಅವರು ಪ್ರಪೋಸ್ ಮಾಡ್ತಾರೆ. ಈ ಲೆವೆಲ್ಗಳ ಹೆಸರುಗಳು ಮತ್ತು ಇದನ್ನು ಯಾರು ಪ್ರಪೋಸ್ ಮಾಡಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಮೇಲೆ ಕೂಡ ಬಹಳಷ್ಟು ಕ್ವಶನ್ಗಳು ಹಿಂದೂ ಬಂದಿವೆ, ಮುಂದೆ ಬರೋ ಚಾನ್ಸಸ್ ಇದೆ ವೀಕ್ಷಕರೇ. ಇನ್ನು ಮೆಮರಿ ಲೆವೆಲ್ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಒಂದಿಷ್ಟು ವರ್ಡ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ರೂಟ್ ಮೆಮರೈಸೇಷನ್ ಅಂತ ಒಂದು ವರ್ಡ್ ಬರುತ್ತೆ, ರಿಕಾಲಿಂಗ್ ಆಫ್ ಫ್ಯಾಕ್ಟ್ಸ್, ಇನ್ಫಾರ್ಮೇಷನ್ ಅಂತ ಬರುತ್ತೆ. ಇದರ ಅರ್ಥ ಏನಪ್ಪ ಇಲ್ಲಿ ನೋಡಿ, ಮಾಹಿತಿಯ ಕಂಠಪಾಠ ಅಂದರೆ ಏನಪ್ಪ ಅಂದರೆ ಇಲ್ಲಿ ಯಾರು ಕಲಿತಾ ಇರ್ತಾರೆ ಅವರು ಯಾರಾದರೂ ಏನೋ ಹೇಳಿದ್ರಂದರೆ ಅದನ್ನು ಬಾಟ್ ಮಾಡ್ತಾರೆ. ಯಾರು ಏನು ಹೇಳಿದ್ರಲ್ಲ ಆ ಹಿಂದೆ ಆಗಿರುವಂಥ ನೆನಪನ್ನು ರಿಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ವಿಷಯವನ್ನು ಅವರು ಎಷ್ಟು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇರುತ್ತೆ ಅಷ್ಟೇ. ಇಲ್ಲಿ ಇನ್ನೊಂದು ಏನು ಹೇಳಬೇಕಂತಂದರೆ ಮಿನಿಮಲ್ ಇನ್ವಾಲ್ವ್ಮೆಂಟ್ ಆಫ್ ದೇರ್ ಥಿಂಕಿಂಗ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಅಂತಂದರೆ ಯೋಚನೆ ಮಾಡುವ ಶಕ್ತಿ ಆಗಲಿ, ಅದನ್ನು ತರ್ಕ ಮಾಡುವ ಶಕ್ತಿ ಆಗಲಿ ಇರೋದಿಲ್ಲ. ಅಂದರೆ ಮೆಮರಿ ಲೆವೆಲ್ ಟೀಚಿಂಗ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬರೇ ಬಾಹಟ್ ಮಾಡೋದು ಅಥವಾ ನೆನಪಿನಲ್ಲಿ ಇಟ್ಕೊಳ್ಳೋದು, ಅದರ ಬಗ್ಗೆ ಅರ್ಥ ಮಾಡೋ ಕಾನ್ಸೆಪ್ಟ್ ಇರೋದಿಲ್ಲ. ಯಾಕೆ ಏನು ಅಂತ ಇರಲ್ಲ, ತಾರ್ಕ ಇರಲ್ಲ, ಅದರ ಅಪ್ಲಿಕೇಶನ್ ಅಂದರೆ ಬೇರೆ ಯಾವುದಕ್ಕಾದರೂ ಅದನ್ನು ಅಪ್ಲೈ ಕಾನ್ಸೆಪ್ಟ್ ಮಾಡ್ತೀವಿ ಅನ್ನೋದಿರಲ್ಲ. ಬರೇ ಬಾಹಟ್ ಮಾಡೋದು, ದಟ್ ಈಸ್ ಯುವರ್ ಮೆಮರಿ ಲೆವೆಲ್. ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಕಾಂಪ್ರಹೆನ್ಷನ್, ಇಂಟರ್ಪ್ರಿಟೇಷನ್, ಅಪ್ಲಿಕೇಶನ್ ಆಫ್ ಅ ಕನ್ಸೆಪ್ಟ್ ಆ್ಯಂಡ್ ಅ ಪ್ರಿನ್ಸಿಪಲ್ ಅಂದರೆ ಪರಿಕಲ್ಪನೆಗಳು, ತತ್ವಗಳ ಗ್ರಹಿಕೆ, ವ್ಯಾಖ್ಯಾನ, ಅನ್ವಯ ಅಂತ ಬರುತ್ತೆ. ಇನ್ನು ಇಲ್ಲಿ ಏನು ಹೇಳಬೇಕಂತಂದರೆ ಈ ಲೆವೆಲ್ನ ಟೀಚಿಂಗ್ನಲ್ಲಿ ಏನಾಗುತ್ತೆ ಅಂದರೆ ಯಾರಾದರೂ ಏನಾದರೂ ಕನ್ಸೆಪ್ಟನ್ನು ಹೇಳಿದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಅಂತಂದರೆ ಆ ಟೀಚಿಂಗ್ ನಮ್ಮ ಒಳಗಡೆ ಹೆಂಗೆ ಬರುತ್ತಂತಂದರೆ ನಾನು ಆ ವಿಷಯವನ್ನು ಅರ್ಥ ಮಾಡ್ಕೋತೀನಿ. ಇದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಇಲ್ಲಿ ನಾವು ಮೆಮರಿ ಅಂದರೆ ಬಾಹಟ್ ಮಾಡೋದಕ್ಕಿಂತ ಒಂದು ಲೆವೆಲ್ ಮೇಲ್ಗಡೆ ಹೋಗಿ ಅರ್ಥ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಇಲ್ಲಿ ಕೂಡ ಏನಾಗುತ್ತೆ, ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ, ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಯಾಕೆ ಈ ರೀತಿ ಇದೆ, ಈ ರೀತಿ ಇದ್ದರೆ ಮುಂದೇನಾಗುತ್ತೆ, ಅದರ ಮೇಲೆ ಅರ್ಥ ಅಂದರೆ ಥಿಂಕ್ ಮಾಡೋದಾಗಲಿ, ಅದನ್ನು ಕ್ರಿಯೇಟಿವ್ ಆಗಿ ಅದನ್ನು ಬೇರೆ ರೀತಿಯಲ್ಲಿ ಯೂಸ್ ಮಾಡೋದಾಗಲಿ ಬರೋದಿಲ್ಲ. ಇನ್ನು 3ನೇ ಲೆವೆಲ್ ಬಗ್ಗೆ ಮಾತನಾಡೋದಾದರೆ ಅದು ಬಂದುಬಿಟ್ಟು ರಿಫ್ಲೆಕ್ಟಿವ್ ಲೆವೆಲ್. ಇಲ್ಲಿ ನೋಡಿ ಕ್ರಿಟಿಕಲ್ ಥಿಂಕಿಂಗ್ ಬರುತ್ತೆ, ಅನಲೈಸಿಸ್ ಬರುತ್ತೆ, ಇವ್ಯಾಲ್ಯೂಯೇಷನ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಬರುತ್ತೆ. ಅಂದರೆ ಇಲ್ಲಿ ವಿಮರ್ಶೆ ಮಾಡ್ತೀರಾ, ವಿಶ್ಲೇಷಣೆ ಮಾಡ್ತೀರಾ, ಮೌಲ್ಯಮಾಪನೆ ಮಾಡ್ತೀರಾ, ಸಮಸ್ಯೆಗಳಿಗೆ ಪರಿಹಾರ ಕೂಡ ಕಂಡು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಲೆವೆಲ್ಲಿ ಏನಾಗುತ್ತೆ, ಅರ್ಥ ಮಾಡೋದು ಮತ್ತು ನೆನಪಿನಲ್ಲಿ ಇಟ್ಕೊಳ್ಳೋದನ್ನು ಹೊರತುಪಡಿಸಿ ಏನೋ ಒಂದು ವಿಷಯ ಇದೆ ಅಂದರೆ ಅದು ಯಾಕೆ ಇದೆ, ಆ ಥರ ಯಾಕೆ, ಅರ್ಥ ಆಯಿತು ವಿಷಯ ಹಿಂಗಿದೆ ಅಂತ ಓಕೆ, ಯಾಕೆ, ಅದು ಮುಂದೆ ಯಾವ ರೀತಿ ಆಗುತ್ತೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ಗಳು ಬಂದರೆ ಅದರ ಸಾಲ್ವ್ ಯಾವ ರೀತಿ ಮಾಡೋದು, ಈ ಥರ ಎಲ್ಲ ಬಂದುಬಿಟ್ಟು ನಿಮ್ಮ ರಿಫ್ಲೆಕ್ಟಿವ್ ಲೆವೆಲ್ನಲ್ಲಿ ಬರುತ್ತೆ. ಇದು ಹೈಯೆಸ್ಟ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳ್ಬೋದು. ಈಗ ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿ ಕ್ಲಾಸ್ನಲ್ಲಿ ನಾವು ಯಾವುದಾದ್ರೂ ಹಿಂದೆ ಆಗಿರೋ ಘಟನೆಗಳನ್ನು ಹೇಳಿದಾಗ ಅಲ್ಲಿ ಇಸ್ವಿಗಳು ಬಂದಾಗ ವಿದ್ಯಾರ್ಥಿಗಳನ್ನು ಅದನ್ನು ನೆನಪಿನಲ್ಲಿ ಇಟ್ಕೋತಾರೆ, ಬಾಟ್ ಮಾಡ್ತಾರೆ, ಇದು ಮೆಮ್ರಿ ಲೆವೆಲಿಗೆ ಬರುತ್ತೆ. ಆದರೆ ಆ ಯುದ್ಧ ಅಂತ ಬಂದಾಗ ಆ ಸಿಚುವೇಶನನ್ನು ಟೀಚರ್ ಎಕ್ಸ್ಪ್ಲೇನ್ ಮಾಡಿದಾಗ ವಿದ್ಯಾರ್ಥಿಗಳು ಅದನ್ನು ಏನು ಮಾಡ್ತಾರೆ, ಅದನ್ನು ನೆನಪಿನಲ್ಲಿ ಇಟ್ಕೋತಾರೆ. ಇದು 2ನೇ ಲೆವೆಲ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ನಲ್ಲಿ ಬರುತ್ತೆ. ಇನ್ನು ರಿಫ್ಲೆಕ್ಟಿವ್ ಲೆವೆಲ್ನಲ್ಲಿ ಬಂದಾಗ ಈಗ ಒಂದು ಘಟನೆ ಆಗಿ ಹೋಗಿರುತ್ತೆ, ಮುಂದೆ ನಾವು ಇನ್ನೊಂದು ವಿಷಯದ ಬಗ್ಗೆ ಮಾತನಾಡಬೇಕಾದರೆ ಅಲ್ಲಿ ಇನ್ನೊಂದು ಘಟನೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಆವಾಗ ಆ ವಿದ್ಯಾರ್ಥಿ ಆ ಹಳೆಯ ಘಟನೆ, ಹಳೆಯದಾಗಿ ಹೇಳಿರುವಂಥ ಘಟನೆಗಳನ್ನು ಏನು ಅರ್ಥ ಮಾಡ್ಕೊಂಡಿರ್ತಾರೆ ಆ ಅರ್ಥಗಳನ್ನು ಇಲ್ಲಿಯ ಕನ್ಸೆಪ್ಟ್ ಅರ್ಥ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ. ಅಂದರೆ ಥಿಂಕ್ ಮಾಡ್ತಾರೆ, ರಿಲೇಟ್ ಮಾಡ್ತಾ ಇದ್ದಾರೆ. ಎಸ್,
ಇದು ಬಂದ್ಬಿಟ್ಟು ರಿಫ್ಲೆಕ್ಟಿವ್ ಲೆವೆಲ್ನಲ್ಲಿ ಬರುತ್ತೆ. ಇನ್ನು ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ತಾವೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ ಯಾವೆಲ್ಲ ಗುಣಲಕ್ಷಣಗಳು, ಇದನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಮಾತನಾಡಿದ್ವಿ. ಇದರಲ್ಲಿ ಒಂದು ಸ್ವಲ್ಪ ಬೇಸಿಕ್ಕಾಗಿ ಹೇಳೋದಾದರೆ, ನಾವು ಏನು ಆಬ್ಜೆಕ್ಟಿವ್ ಇರುತ್ತೆ, ಉದ್ದೇಶ ಇರುತ್ತೆ, ಅದರ ಸ್ಪಷ್ಟನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಲಿಯುವ ವಾತಾವರಣ ಪಾಸಿಟಿವ್ ಆಗಿರಬೇಕು, ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನು ಕಲಿಸ್ತಾ ಇದ್ದೀವಿ ಆ ಸಬ್ಜೆಕ್ಟ್ ಮ್ಯಾಟ್ರನ್ನ ಜ್ಞಾನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾವು ಯಾವ ರೀತಿ ಸಂವಹನ ಮಾಡ್ತಾಯಿದ್ದೀವಿ, ಇಂಟ್ರ್ಯಾಕ್ಷನ್ ಮಾಡ್ತಾಯಿದ್ದೀವಿ, ಅದು ಪಾಸಿಟಿವ್ ಆಗಿರಬೇಕು. ಅದಕ್ಕೆ ನಮಗೆ ಫೀಡ್ಬ್ಯಾಕ್ ಸಿಗ್ತಾ ಇರಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಕಂಟಿನ್ಯೂವಸ್ ಇಂಪ್ರೂವ್ಮೆಂಟ್ ಅಂದರೆ ಡೆವಲಪ್ಮೆಂಟ್, ಸುಧಾರಣೆ ಕಂಟಿನ್ಯೂವಸ್ ಆಗಿ ಆ ಟೀಚಿಂಗ್ ಅನ್ನೋ ಕಾನ್ಸೆಪ್ಟ್ ಆಗ್ತಾ ಇರಬೇಕು. ಆಮೇಲೆ ಬೇರೆ ಬೇರೆ ವಿದ್ಯಾರ್ಥಿಗಳ ಬೇರೆ ಬೇರೆ ಅವಶ್ಯಕತೆಗಳನ್ನು ಟೀಚ್ ಮಾಡುವವರು ಆ ಟೀಚಿಂಗ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ರೆಸ್ಪೆಕ್ಟ್ ಕೊಡಲೇಬೇಕು. ಆಮೇಲೆ ನಮ್ಮ ಎಬಿಲಿಟಿ, ನಮ್ಮ ಸಾಮರ್ಥ್ಯ, ಆ ಸಿಚುವೇಶನ್ಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿ ಬರಬೇಕು. ಆಮೇಲೆ ನಮ್ಮ ಏನು ಕಲಿಕೆಯ ಉದ್ದೇಶ ಮತ್ತು ಗುರಿ ಸಂಪೂರ್ಣವಾಗಿ ರೀಚ್ ಆಗುವುದರ ದೃಷ್ಟಿಕೋನದಲ್ಲಿ ನಾವು ಮುಂದೆ ಹೋಗಬೇಕು. ಆಮೇಲೆ ಕಲಿಕೆ ಅನ್ನೋದು ಒಂದು ವ್ಯವಸ್ಥಿತವಾಗಿರಬೇಕು, ಸಿಸ್ಟಮೆಟಿಕ್ ಆಗಿರಬೇಕು ಮತ್ತು ಕ್ರಿಯಾತ್ಮಕವಾಗಿರಬೇಕು. ಕಮ್ಯುನಿಕೇಷನ್ ಅಥವಾ ಇಂಟರ್ಯಾಕ್ಟಿವಿಟಿ ಏನಿರುತ್ತೆ ಅದು ಚೆನ್ನಾಗಿರಬೇಕು ಮತ್ತು ಫೋಕಸ್ ಓರಿಯೆಂಟೆಡ್ ಇರಬೇಕು. ಇನ್ನು ಯಾವುದಾದ್ರೂ ಒಂದು ಟೀಚಿಂಗನ್ನು ನಾವು ಎಫೆಕ್ಟಿವ್ ಅಂತ ಹೇಳಬೇಕಂದ್ರೆ ಅಲ್ಲಿನ ಅವಶ್ಯಕತೆಗಳು ಏನು? ಇಲ್ಲಿ ಸಬ್ಜೆಕ್ಟ್ ಮ್ಯಾಟ್ರ್ ಅಂದರೆ ನಾವು ಏನು ಕಲಿಸ್ತಾ ಇದ್ದೀವಿ, ಅದರ ಉದ್ದೇಶ ಏನು, ಕಲಿಕೆಯ ಉದ್ದೇಶ ಮತ್ತು ಏನು ಕಲಿಸ್ತಾ ಇದ್ದೀವಿ ಮತ್ತು ಅದರ ಮೇಲಿನ ನಮ್ಮ ಜ್ಞಾನ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ನಾವು ವಿದ್ಯಾರ್ಥಿಗಳ ಜೊತೆ ಯಾವ ರೀತಿ ಇಂಟ್ರ್ಯಾಕ್ಷನ್ ಮಾಡ್ತಾ ಇದ್ದೀವಿ, ಆ ವಿದ್ಯಾರ್ಥಿಗಳನ್ನು ಯಾವ ರೀತಿ ಮೋಟಿವೇಟ್ ಮಾಡ್ತಾ ಇದ್ದೀವಿ, ಆಮೇಲೆ ಕಂಟಿನ್ಯೂವಸ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು, ಪಾಸಿಟಿವ್ ವಾತಾವರಣ ಇರಬೇಕು. ಆಮೇಲೆ ಒಂದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಒಂದು ಒಳ್ಳೆಯ ರೀತಿ ಬಾಂಧವ್ಯ ಇರಬೇಕು, ರಿಸ್ಪೆಕ್ಟ್ ಅನ್ನೋದಿರಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ನಾವು ಟೀಚರ್ ಬಗ್ಗೆ ರಿಕ್ವೈರ್ಮೆಂಟ್ಗಳನ್ನು ಮಾತಾಡೋದಾದರೆ ಇಲ್ಲಿ ಸಂವಹನ ಕೌಶಲ್ಯ, ಪರಿಣಿತಿ ಅಂದರೆ ನಿಮ್ಮ ಮಾತನಾಡುವ ಕೌಶಲ್ಯ, ನೀವು ಯಾವ ರೀತಿ ಇಂಟ್ರ್ಯಾಕ್ಷನ್ ಆ ಕೌಶಲ್ಯ ಇರಬೇಕು. ನೀವು ಯಾವ ಸಬ್ಜೆಕ್ಟಿನ ಕಲಿಸ್ತಾ ಇದ್ದೀರಾ ಅದರ ಮೇಲೆ ನಿಮ್ಮ ಹಿಡಿತ ಎಷ್ಟಿದೆ, ನೀವು ವಿದ್ಯಾರ್ಥಿಗಳನ್ನು ಹೇಗೆ ಇನ್ವಾಲ್ವ್ ಮಾಡ್ತೀರಾ ಒಂದು ಆ್ಯಕ್ಟಿವಿಟಿ, ನೀವು ಅವರನ್ನು ಪ್ರೇರಣೆ ಹೇಗೆ ಮಾಡಿಕೊಡ್ತೀರಾ, ನೀವು ಅಡ್ಜಸ್ಟ್ ಹೆಂಗಾಗ್ತೀರಾ, ನಿಮ್ಮಲ್ಲಿ ಪೇಷನ್ಸ್ ಎಷ್ಟಿದೆ, ನಿಮ್ಮಲ್ಲಿ ಪ್ರೊಫೆಷ್ನಲಿಸಮ್ ಎಷ್ಟಿದೆ, ವೃತ್ತಿಪರತೆ, ಅನುಭೂತಿ, ಎಂಪತಿ ಆ್ಯಂಡ್ ಕಾಳಜಿ, ಕೇರಿಂಗ್ ಕಾನ್ಸೆಪ್ಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನಾವು ಸ್ಟೂಡೆಂಟಿನ ರಿಕ್ವೈರ್ಮೆಂಟ್ ಬಗ್ಗೆ ಮಾತನಾಡುವುದಾದರೆ ಸ್ಟೂಡೆಂಟ್ನಲ್ಲಿ ಡಿಸಿಪ್ಲಿನ್, ಶಿಸ್ತು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವರು ಶಿಕ್ಷಕರ ಜೊತೆ ಯಾವ ರೀತಿ ನಡೆದುಕೊಳ್ಳುತ್ತಾರೆ, ಅವರಿಬ್ಬರ ನಡುವಿನ ಹೊಂದಾಣಿಕೆ ಇರಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಎನ್ವಿರಾನ್ಮೆಂಟ್ ಇರುತ್ತೆ, ಆ್ಯಕ್ಟಿವ್ ಲರ್ನಿಂಗ್, ಆ ವಿದ್ಯಾರ್ಥಿಗಳಿಂದ ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಾವು ಅವರ ಕಲಿಕೆಯನ್ನು ಯಾವ ರೀತಿ ಅಳತೆ ಮಾಡ್ತೀವಿ ಅಂದರೆ ಮೌಲ್ಯಮಾಪನ ಪದ್ಧತಿಗಳು, ಫೀಡ್ಬ್ಯಾಕ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ಇವತ್ತಿನ 2ನೇ ಕ್ಲಾಸ್, ಟೀಚಿಂಗ್ ಆ್ಯಪ್ಟಿಟ್ಯೂಡ್ನ 2ನೇ ಕ್ಲಾಸ್, ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದರೆ ಲೆವೆಲ್ಸ್ ಆಫ್ ಟೀಚಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಮೇಲೆ ಪ್ರಶ್ನೆಗಳು ಬಂದಿವೆ, ಹಾಗೂ ಟೀಚರ್ ಸ್ಟೂಡೆಂಟ್ಸ್ನ ರಿಕ್ವೈರ್ಮೆಂಟ್ಗಳಿರ್ಬೋದು, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ಗಳಿರ್ಬೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ ವೀಕ್ಷಕರೇ.